ಇದು ಕೇರಳದ ಫಸ್ಟ್ ಬಾರ್ಡರ್ ಮುತ್ತುಂಗದಲ್ಲಿ ಟೀ ಕುಡಿದಿದ್ದು, ಅಲ್ಲಿ ಒಂದು ಸೆಲ್ಫಿಯನ್ನು ತೆಗೆದುಕೊಂಡೆ. ನಂತರ ಮಾನಂತವಾಡಿಯ ಒಂದು ಸುಂದರವಾದ ಚರ್ಚಿನ ಫೋಟೋ ಇದು. ಸೊ ನಂತರ ನಮ್ಮದು ಜರ್ನಿ ಸ್ಟಾರ್ಟ್ ಆಯಿತು. ಓಕೆ, ಸೊ ನಾವು ಬಂದು ಮುತ್ತುಂಗ ಫಸ್ಟ್ ನಮ್ಮ ಬಾರ್ಡರು. ನಾವು ಬಂಡೀಪುರ ರೂಟು ಅಲ್ಲಿ ಅಂತಂದರೆ ಗುಂಡ್ಲುಪೇಟೆ ರೈಟಿಗೆ ಕೇರಳ ರೂಟ್ ಹೋಗಿದ್ದು. ಅಲ್ಲಿ ಫಸ್ಟಿಗೆ ಮುತ್ತುಂಗ ಅನ್ನೋದು ಚೆಕ್ ಪೋಸ್ಟ್ ಸಿಗುತ್ತೆ. ಅಲ್ಲಿಂದ ಮುಂದುವರೆದು ನಾವು ಸುಲ್ತಾನ್ ಬತ್ತೇರಿಗೆ ಹೋದ್ವಿ. ಅಲ್ಲಿಂದ ನಮಗೆ ಮಾನಂತವಾಡಿ ಅನ್ನೋ ರೂಟು ಯಾವುದಕ್ಕೆ ಅಲ್ಲಿ ಕೊಟ್ಟಿಯೂರಿಗೆ ಹೋಗುವಂಥದ್ದು. ಸೊ ಅದರ ಮೊದಲಿಗೆ ನಾವು ಇದೊಂದು ಸೆಲ್ಫಿ ಫೋಟೋನ ತೊಗೊಂಡಿದ್ದೀವಿ. ಅಲ್ಲಿ ಪ್ಲೇಸ್ ಮಾತ್ರ ಅದ್ಭುತವಾಗಿತ್ತು. ಅಲ್ಲಿ ಮತ್ತೊಂದು ಫೋಟೋನ ತಗೊಂಡಿದ್ದು. ಸೊ ನಾವು ಏನು ಇನ್ಸ್ಟಾದಲ್ಲಿ ನೋಡ್ತಾ ಇದ್ದೀವಿ ಅದೇ ಥರದ ಎಕ್ಸ್ಪೀರಿಯೆನ್ಸ್ಗಳು ಅವ್ರದ್ದಾಗಿರುತ್ತೆ, ನಮ್ಮದೇ ಆದ ಬೇರೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಓಕೆ, ಸೊ ನಾವು ಜರ್ನಿಯಲ್ಲಿ ಹೋಗಿದ್ದು. ಸೊ ಆನ್ ದ ವೇ ನಮಗೆ ಸುಲ್ತಾನ್ ಬತ್ತೇರಿಯಲ್ಲೇನೇ ಎಡಕಲ್ ಕೇವ್ ಸಿಗುತ್ತೆ. ಬಟ್ ನಮ್ಮದು ಮೋಟಿವ್ ಬಂದು ಟೆಂಪಲ್ಗೆ ಹೋಗಿರೋದ್ರಿಂದ ನಾವೆಲ್ಲ ಪ್ಲೇಸಸ್ನು ಮೊದಲು ಬಿಟ್ಟು ಕೊಟ್ಟಿಯೂರು ಕಡೆನೇ ಪಯಣ ಬೆಳೆಸಿದ್ವಿ. ಸೊ ಕೇರಳ ಅನ್ನೋದೊಂದು ತುಂಬ ಸುಂದರವಾದ ಕಾಡಲ್ಲೇ ಸೃಷ್ಟಿಯಾಗಿರುವಂತಹ ಒಂದು ರಾಜ್ಯ. ಪ್ಲೇಸಸ್ ತುಂಬ ಚೆನ್ನಾಗಿದೆ. ಹೋಗೋ ರೂಟಲ್ಲೇ ಅದ್ಭುತವಾದ ಸ್ಥಳಗಳನ್ನೇ ನೀವು ನೋಡ್ಬೋದು. ಸೊ ನಮ್ಮದು ಕೊಟ್ಟಿಯೂರಿಗೆ ಹೋಗ್ತಾ ಇರುವಂತಹ ಪಯಣ. ಆ ಪಯಣದಲ್ಲಿ ನಾವು ಮುಂದುವರಿದು ನೋಡಿ ಸುಂದರವಾದ ಪ್ಲೇಸಸ್ಗಳಿರುತ್ತೆ, ಆಯಿತಾ. ಸೊ ಅಲ್ಲಿ ಮಧ್ಯಾಹ್ನದ ಮೇಲೆ ಮಳೆ ಇರುವಂಥ ಕಾರಣದಿಂದ ನೀವು ಛತ್ರಿಗಳನ್ನು ತಗೊಂಡೋಗಿ ಎಷ್ಟು ಜನ ಹೋಗ್ತೀರ ಅಷ್ಟು ಜನ ಛತ್ರಿಗಳನ್ನ ಕ್ಯಾರಿ ಮಾಡಿ. ಓಕೆ, ಸೊ ತುಂಬಾ ಚೆನ್ನಾಗಿತ್ತು. ನಾನಂತೂ ನಮ್ಮ KSRTC ಬಸ್ಗಳನ್ನಂತೂ ನಾನು ಎಲ್ಲೂ ಕಾಣಲಿಲ್ಲ, ನೋಡಲೇ ಇಲ್ಲ. ಬಟ್ ಪ್ಲೇಸ್ ಮಾತ್ರ ಸುಂದರವಾದದ್ದು. ಜನಗಳು ಅಷ್ಟೇ ತುಂಬ ಫ್ರೆಂಡ್ಲಿ, ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ಒಂದು ಅಡ್ರೆಸ್ಸಿಗೆ ಪ್ರತಿಯೊಂದಕ್ಕೂ ಭಾಷೆ ಅಗತ್ಯ ಏನೂ ಬೇಕಾಗಿಲ್ಲ. ಸನ್ನೆಗಳ ಮುಖಾಂತರನೇ ನಾವು ಅಲ್ಲಿ ಆಡ್ಬೋದು, ಓಡಾಡ್ಕೊಂಡು ಬರ್ಬೋದು. ಸೊ ಕೊಟ್ಟಿಯೂರಿಗೆ ನಾವು ಇನ್ನೂ ಪಯಣ ಹೋಗ್ತಾ ಇದೆ. ಅದು ನಂದು ಫಸ್ಟು ವ್ಲಾಗ್ ಅಂತ ಮಾಡ್ತಾಯಿದ್ದೀನಿ ಕೊಟ್ಟಿಯೂರಿಗೆ. ಸೊ ದೇವರು ಈಶ್ವರನ ಪರಮ ಭಕ್ತನಾಗಿ ಇದನ್ನು ಶುರು ಮಾಡ್ತಾಯಿದ್ದೀನಿ. ಸೊ ಯಾವುದೇ ಒಂದು ಹಳ್ಳಿ ಅನ್ನೋದೊಂದು ನಾವು ಈ ಕಡೆ ಏನು ನೋಡ್ತೀವಿ ಆ ಥರ ಹಳ್ಳಿಗಳೇ ಅಲ್ಲ. ಸಿಟಿ ಇದ್ದ ಹಾಗೆ ಇದೆ ಎಲ್ಲ, ಪ್ರತಿಯೊಂದೂ ಹಾಗೇ ತುಂಬ ಕ್ಲೀನೆಸ್ಟ್ ಸಿಟಿ. ಅದು ಲಿಟ್ರೇಚರಲ್ಲೂ ನಂಬರ್ 1 ಇದೆಯಂತೆ. ಅದರಿಂದನೇ ಇರ್ಬೋದು ಪ್ರತಿಯೊಬ್ಬರಿಗೂ ತುಂಬ ಕಾಳಜಿ ಇರುತ್ತೆ, ಕ್ಲೀನ್ ಇಟ್ಕೊಬೇಕು ಅನ್ನೋದು ನಮ್ಮದು ಸ್ಟೇಟನ್ನು. ತುಂಬ ಇದೆ. ಎಲ್ಲ ಧರ್ಮ, ಎಲ್ಲ ಜನರ ಒಂದು ಆಸೆ ಕನಸುಗಳೇನಿದೆ ಅಲ್ಲಿ ಯಾವುದೇ ಥರದ ಸಮಸ್ಯೆಗಳಾಗ್ಬರುವಂಥದ್ದು ಏನಿಲ್ಲ. ಆರಾಮಾಗಿ ಹೋಗಿ ಸುಂದರವಾದ ಪ್ರಕೃತಿಯನ್ನು ಸವಿಯಿರಿ. ನೋಡಿ ಮತ್ತೊಮ್ಮೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೊಂದು ಚರ್ಚ್. ಸುಮಾರು 15 ಕೋಟಿ ಖರ್ಚು ಮಾಡಿ 150 ವರ್ಷಗಳ ಹಳೆಯ ಚರ್ಚ್ ಅಂತೆ. ಅದ್ಭುತವಾದಂತಹ ಚರ್ಚ್. ಅವರೂ ಸಹ ನಮಗೆ ಪರ್ಮಿಷನ್ ಇಲ್ಲ ಅಂತಂದ್ರೂ ಸಹ ಇಲ್ಲ, ಇದೊಂದು ತುಂಬ ಚೆನ್ನಾಗಿರೋವಂಥ ವಿಷಯ ಆಗಿರೋದ್ರಿಂದ ಯಾಕೆ ನಾವು ಜನಕ್ಕೆ ತೋರಿಸ್ಬಾರ್ದು ಅನ್ನೋದಕ್ಕೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಮಗೆ ಅಲೋ ಮಾಡಿದರು. ಅದು ಎಂಟ್ರಿಯೇ ಒಂದು ಅದ್ಭುತ. ನೋಡಿ ಎಂಟ್ರಿಯಲ್ಲಿ ಸಣ್ಣ ಸಣ್ಣ ಒಂದು ಚಿಕ್ಕ ಮನೆಗಳಲ್ಲಿ ಅವ್ರದ್ದು ಯೇಸುವಿನ ಕಥೆಗಳನ್ನು ಹರಡಿದ್ದಾರೆ. ಅದೊಂದು ಅದ್ಭುತವಾದ, ಇದು ಮಾನಂತವಾಡಿಯಲ್ಲಿ ಬರುವಂಥದ್ದು ಸ್ಥಳ. ನಂತರ ಮಾನಂತವಾಡಿಯನ್ನು ಬಿಟ್ಟು ನಾವು ಮತ್ತೆ ಕೊಟ್ಟಿಯೂರಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ. ಓಕೆ, ಸೊ ಕೊಟ್ಟಿಯೂರಲ್ಲಿ ಹೇಗಿದೆ ಅದರದ್ದು ಎಕ್ಸ್ಪೀರಿಯೆನ್ಸು ಪ್ರತಿಯೊಂದು ಅದು ಆಲ್ರೆಡಿ ಅನುಭವಿಸಿದ್ದೀವಿ. ಅದನ್ನು ಇದೇ ಥರ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಅದರಲ್ಲಿ ನೋಡಿ ಎಂಥ ಪ್ಲೇಸಿಗೆ ಹೋದ್ರೂ ಸುಂದರವಾದ ತಾಣಗಳೇ ಕಾಣ್ತೀರ. ನಾವು ಅಲ್ಲಲ್ಲಿ ಟೀ ಮತ್ತು ಬಜ್ಜಿಗೆ ಒಂದು ಕಾರ್ನ ಸ್ಟಾಪ್ ಮಾಡ್ತಾ ಇರ್ತಿದ್ವಿ. ಸೊ ಮಧ್ಯಂತರದಲ್ಲಿ ಈ ಥರದ ಜಲಪಾತಗಳಿಗಂತೂ ಕೌಂಟೇ ಇಲ್ಲ. ತುಂಬ ಅಂದರೆ ತುಂಬ ಜಲಪಾತಗಳು ಸಿಕ್ಕಾಪಟ್ಟೆ ಇದ್ದಾವೆ. ಫಾಲ್ಸ್ ಅಂತೂ ಹೆವಿ. ನಿಮಗೆ 1-2 ಕಿಲೋಮೀಟ್ರಿಗೆ ಒಂದೊಂದು ಈ ಥರ ಫಾಲ್ಸ್ ಸಿಗುತ್ತೆ. ತುಂಬ ಅದ್ಭುತವಾಗಿದೆ. ಆ ಫಾಲ್ಸಿಂದ ಬೀಳುವಂಥ ಫಾಗು ಎಲ್ಲವನ್ನು ಮುಚ್ಕೊಂಡು ಮರೆ ಮಾಡಿರುತ್ತೆ. ಅದ್ರ ಹಿಂದಗಡೆ ಬೆಟ್ಟ ಗುಡ್ಡಗಳು ಹೌಸ್ಕೊಂಡಿರುತ್ತೆ ಅನ್ನೋ ಫೀಲ್ ಬರುತ್ತೆ. ಪ್ರತಿಯೊಬ್ಬರಿಗೂ ಆದ್ರೂ ಅಷ್ಟೇ, ಚಿಕ್ಕ ಮಗುವಿಂದ ಮುದುಕರು ಕೊನೆಯ ಉಸಿರಿರೋದು ಪ್ರತಿಯೊಂದು ಜೀವಗಳು ಬಂದರೂ ನಿಂತ ಜಾಗಕ್ಕೆ ಒಂದು ಕ್ಷಣ ರೋಮಾಂಚನಕಾರಿ ಆಗುತ್ತೆ. ಕ್ಷಣ ಶುರುವಾಗಿ ಗಂಟೆಗಳಲ್ಲಿ ಹೋಗುತ್ತೆ, ದಿನಗಳು ಕಳೆಯುತ್ತೆ. ಹೇಳಿ, ನಾವು ಶುಕ್ರವಾರ ಬಿಟ್ಟಿದ್ದಂತೂ ಬೆಳಗ್ಗೆ 8 ಗಂಟೆಗೆ 12 ಗಂಟೆ ಅಷ್ಟೊತ್ತಿಗೆ ನಾವು ಕೊಟ್ಟಿಯೂರನ್ನ ರೀಚ್ ಆದ್ವಿ. ಟ್ರಾವೆಲ್ ಚೆನ್ನಾಗಿರುತ್ತೆ, ಜರ್ನಿ ಚೆನ್ನಾಗಿರುತ್ತೆ, ಸೇಫ್ ಜರ್ನಿ. ರೋಡ್ಗಳಂತೂ ತುಂಬ ಸಖತ್ತಾಗಿದೆ. ಎರಡುವೇ ಒಂದು ಈ ಕಡೆ ಆ ಕಡೆ ಬರುವಂತಹ ಒಂದು ಅಗಲವಾದ ರಸ್ತೆಗಳ ನಿರ್ಮಾಣ ಆಗಿದೆ, ಅದ್ಭುತವಾಗಿದೆ, ಆಯಿತಾ. ಊಟಕ್ಕೆ ಆಗಲಿ
ಪ್ರತಿಯೊಂದು ಕಣ್ಣಿಗೆ ತಂಪು, ಎಲ್ಲದರಲ್ಲೂ ಸೂಪರ್ ಪ್ಲೇಸು. ಮುಂದಿದ್ದನ್ನು